ಹಾಯ್ ಎಲ್ಲರಿಗೂ, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಟು ಮೈ ಚಾನಲ್ ಡೇ ಟು ಡೇ ಲೈಫ್. ಇವತ್ತು ನಾವು ಚಿಕನ್ ಮೊಮೋಸ್ ಹೇಗೆ ಮಾಡೋದಂತಲೇ ನೋಡುವ. ನನ್ನ ಚಾನಲ್ನಲ್ಲಿ ಬರುವ ಎಲ್ಲ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ರೆಸಿಪಿ ಕೂಡ ನೀವು ಖಂಡಿತವಾಗಿಯೂ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು 1 ಕಪ್ಪಿನಷ್ಟು ಮೈದಾ, ಹಾಗೂ ಇದಕ್ಕೆ ರುಚಿಗೆ ಸಾಕಷ್ಟು ಸ್ವಲ್ಪ ಉಪ್ಪು, ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ನೀವು ಯಾವ ಎಣ್ಣೆ ಆದರೂ ಸೇರಿಸ್ಬೋದು. ಈ ಹಿಟ್ಟಿನೊಟ್ಟಿಗೆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದರ ನಂತರ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸಬೇಕು. ಚೆನ್ನಾಗಿ ಒಂದು 5 ನಿಮಿಷ ತನಕ ಹಿಟ್ಟನ್ನು ಹೀಗೇ ಕಲಸಬೇಕು. ಅದರ ನಂತರ ಸ್ವಲ್ಪ ಎಣ್ಣೆಯನ್ನು ಸವರಿ ಒಂದು ಬೌಲಿನಲ್ಲಿ ಮುಚ್ಚಿ ಮಿನಿಮಮ್ ಒಂದು 15 ನಿಮಿಷ ಆದರೂ ಇಡಬೇಕು. ಅದರ ನಂತರ ಇದಕ್ಕೆ ಮಸಾಲಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು ನಾನು ಹೇಳ್ತೇನೆ. 2 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಸಣ್ಣ ಈರುಳ್ಳಿ, ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಖಾರಕ್ಕೆ ಅನುಗುಣವಾಗಿ ನಾನು 2 ಮೆಣಸನ್ನು ತಗೊಂಡಿದ್ದೇನೆ. ಇಲ್ಲಿ ನಾನು 250 ಗ್ರಾಮ್ನಷ್ಟು ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಬೇಕು. ಒಂದು 4-5 ಸಲ ಪಲ್ಸ್ ಬಟನ್ ಪ್ರೆಸ್ ಮಾಡಿದರೆ ಸಾಕು, ಅದು ಅಲ್ಲಿ ಮಿಕ್ಸರ್ ರೆಡಿ ಆಗ್ತದೆ. ನೀವು ನೋಡ್ಬೋದು ಸ್ಕ್ರೀನಲ್ಲಿ. ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ನಾವು ಸೇರಿಸುವ. ಆಗಾಗಲೇ ನಾನು ತೋರಿಸಿರುವ ಎಲ್ಲ ಮಿಕ್ಸರ್ಗಳನ್ನು ಇದಕ್ಕೆ ಹಾಕಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ನೀರುಳ್ಳಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಅರಿಶಿನ ಹುಡಿ, ಹಾಗೂ ಸ್ವಲ್ಪ ಪೆಪ್ಪರ್, ಮತ್ತು ನಿಮ್ಮಲ್ಲಿ ಲಿಂಬೆ ರಸ ಇದ್ದರೆ ಸ್ವಲ್ಪ ಲಿಂಬೆ ರಸ, ಇಲ್ಲವಾದರೆ ಸ್ವಲ್ಪ ವಿನೆಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಿಂಬೆ ರಸ ಹಾಕಿದ್ರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲದಿದ್ದರೆ ವಿನೆಗರ್ ಕೂಡ ಹಾಕ್ಬೋದು. ಇದನ್ನೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ನೋಡ್ಬೋದು ಸ್ಕ್ರೀನಲ್ಲಿ ಮಿಕ್ಸ್ ಮಾಡಿರುವ ಇಂಗ್ರೀಡಿಯೆಂಟ್ಸ್ಗಳು. ಅದರ ನಂತರ ನಾವು ಈಗಾಗಲೇ ಮುಚ್ಚಿಟ್ಟಂಥ ಹಿಟ್ಟನ್ನು ತೆಗೆಯುವ. ಇದನ್ನು ನೀವು ಪ್ರೆಸ್ ಮಾಡಿ ನೋಡ್ಬೋದು, ತುಂಬ ಸಾಫ್ಟಾಗಿರ್ತದೆ. ಸೊ ಇದನ್ನೊಂದು 2 ನಿಮಿಷ ಹಾಗೆಯೇ ನೀರು ಮಾಡಿ ಅದರ ನಂತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಬೇಕು. ಹೀಗೆ ನೀವು ಮುಚ್ಚಿಡೋದ್ರಿಂದ ಹಿಟ್ಟು ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಹೀಗೇ ಮಾಡಿ ಎಲ್ಲವನ್ನು ಹೀಗೆ ಉಂಡೆ ಆಗಿ ಮಾಡುವ. ನೀವು ನೋಡ್ಬೋದು ಸ್ಕ್ರೀನಿನಲ್ಲಿ. ಅದರ ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು, ಮೈದಾ ಹಿಟ್ಟನ್ನು ತಗೊಂಡು ಅದಕ್ಕೆ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಪೂರಿ ಆಕಾರದಲ್ಲಿ ಇದನ್ನು ಶೇಪ್ ಮಾಡಬೇಕು, ಲಟ್ಟಿಸಬೇಕು. ನೀವು ನೋಡ್ಬೋದು ಸ್ಕ್ರೀನಲ್ಲಿ. ಹೀಗೇ ಸಣ್ಣ ಸಣ್ಣದಾಗಿ ಮಾಡಿಬಿಡಿ, ಜಾಸ್ತಿ ದಪ್ಪ ಕೂಡ ಬೇಡ. ನಾರ್ಮಲ್ ಪೂರಿ ಹೇಗೆ ಮಾಡ್ತೇವೆ ಹಾಗೆಯೇ ಮಾಡಬೇಕು. ಅದರ ನಂತರ ನಾವು ಈಗಾಗಲೇ ಕಲಸಿಟ್ಟಂಥ ಮಿಕ್ಸರ್ ಇದೆಯಲ್ಲ, ಚಿಕನ್ನ ಮಿಕ್ಸರ್, ಅದನ್ನು 1 ಸ್ಪೂನಲ್ಲಿ ತೆಗೆದು ಆ ಪೂರಿಯ ಮಧ್ಯಕ್ಕೆ ಹಾಕಿ ಎಲ್ಲ ಬದಿಗಳಿಂದ ಚೆನ್ನಾಗಿ ಫೋಲ್ಡ್ ಮಾಡಿ ಅಲ್ಲಿ ಪ್ರೆಸ್ ಮಾಡಬೇಕು. ನೀವು ನೋಡ್ಬೋದು ಸ್ಕ್ರೀನ್ನಲ್ಲಿ. ಎಲ್ಲ ಸೈಡ್ಗಳಿಂದ ಫೋಲ್ಡ್ ಮಾಡಿ ಮಧ್ಯಕ್ಕೆ ತಂದು ಅಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಟ್ವಿಸ್ಟ್ ಮಾಡಬೇಕು. ನೀವು ನೋಡ್ಬೋದು ಸ್ಕ್ರೀನಲ್ಲಿ. ಎಲ್ಲ ಪ್ರೆಸ್ ಮಾಡೋದಕ್ಕೆ ಯಾವುದೇ ಥರದ ನೀರು ಹಾಗೂ ಹಿಟ್ಟನ್ನು ಹಾಕಬೇಕಂತೇಳಿಲ್ಲ. ನಾವು ಹಿಟ್ಟನ್ನು 15 ನಿಮಿಷ ಇಡೋದರಿಂದ ತುಂಬ ಸಾಫ್ಟಾಗಿರುತ್ತೆ. ಸೊ ಈ ಶೇಪಿಗೆ ಅದು ಈಸಿಲಿ ಬರ್ತದೆ. ನೋಡಿ, ಹೀಗೇ ಎಲ್ಲವನ್ನು ಮಾಡಿಟ್ಟಿದ್ದೇನೆ. ಇದನ್ನು ನಾವೀಗ ಸ್ಟೀಮರಲ್ಲಿ ಹಾಕಬೇಕು. ಸ್ಟೀಮರ್ ಅಂದರೆ ನಾವೀಗ ಇಡ್ಲಿ ಮಾಡ್ತೇವಲ್ಲ, ಸೊ ಅದೇ ಸ್ಟೀಮರಲ್ಲಿ ಹಾಕಬೇಕು. ಪ್ಲೇಟಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. ಹಾಕೋದ್ರಿಂದ ಅದು ನಾವು ಮೋಮೋಸ್ ಇಡುವಾಗ ಬಿಸಿಗೆ ಅದು ಅಂಟದ ಹಾಗೆ ನಾವು ಪ್ಲೇಟಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೇವೆ. ಈಗೆಲ್ಲ ಮೋಮೋಸನ್ನು ರೆಡಿ ಮಾಡಿದ ಮೋಮೋಸನ್ನು ಒಂದೊಂದಾಗಿ ಇಡುವ. ಈ ಎಲ್ಲ ಮೋಮೋಸನ್ನು ನಾವು ಸ್ಟೀಮರ್ನಲ್ಲಿ 15ರಿಂದ 20 ನಿಮಿಷ ತನಕ ಬೇಯಿಸಲಿಕ್ಕೆ ಬಿಡಬೇಕು. ಸ್ಟೀಮ್ ಆಗಲಿಕ್ಕೆ ಇಡಬೇಕು. ಅದು ಸ್ಟೀಮ್ ಆಗುವಾಗ ನಿಮಗೆ ಸ್ಮೆಲ್ ಬರೋ ಗೊತ್ತಾಗ್ತದೆ ಅದು ಬಾಯ್ಲ್ ಆಗಿದೆ ಅಂತ ಹೇಳಿ. ನೀವು ನೋಡ್ಬೋದು ಸ್ಕ್ರೀನಲ್ಲಿ. ಅದರ ಕಲರ್ ಕೂಡ ಚೇಂಜ್ ಆಗಿದೆ, ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಇದೆಲ್ಲವನ್ನು ನಾವು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡುವ. ಈ ಮೋಮೋಸನ್ನು ನಾವು ಟೊಮ್ಯಾಟೊ ಸಾಸಿನೊಟ್ಟಿಗೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ತಿನ್ನಲಿಕ್ಕೆ. ನಾನು ಅದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ಚಂದವಾಗಿ ಅದು ಬೆಂದಿದೆ ಅಂತ ಹೇಳಿ. ನೀವು ನೋಡ್ಬೋದು ಅದರ ಔಟರ್ ಕವರ್ ಹಾಗೂ ಅದರ ಒಳಗಿನ ಮಸಾಲ ತುಂಬ ಚೆನ್ನಾಗಿ ಬೆಂದಿದೆ. ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್ ಬಾಯ್.